2.5 ವರ್ಷ ಕಟ್ಸ್ಕೊಂಡಾರಿ. 2.5 ವರ್ಷ ಕಟ್ಟಿಸ್ಕೊಂಡ್ರೆ ನಾವು ಅಸಲು ಕಟ್ಟಿಲ್ಲ, ನೀವು ಬಡ್ಡಿ ಕಟ್ಟಿರಿ ಅಂತ ಹೇಳಿ ಜಗಳ ಮಾಡ್ತಾರೆ ರೀ ಅವ್ರು. ಪೇಪರ್ ತರ್ರಿ, ಸಹಿ ಮಾಡ್ಕೊಡ್ತೀವಿ, ಉರುರು ಹಾಕ್ರಿ, ನೀವು ಸಾಯಿರಿ, ನಮ್ಮ ರೊಕ್ಕ ಕಟ್ರಿ ಅಂತ ಹಿಂಗೆ ಅಂತಾರ್ರಿ. ರಾತ್ರಿ 10 ಗಂಟೆ ಮಟ್ಟ ಆದ್ರೆ ಎದ್ದು ಹೋಗಂಗಿಲ್ಲ ರೀ. 2 ವರ್ಷ ಆತ್ರಿ ಹಿಂಗೆ ಇದನ್ನ ಮಾಡ್ತಾವ್ರಿ. ನಾವು ಹೋರಾಟ ಮಾಡಿದ್ರು ನಮಗೆ ನ್ಯಾಯನೇ ಸಿಗಾಕ್ವಲ್ದದ. ನ್ಯಾಯ ಯಾವಾಗ ಸಿಗ್ತತಿ ಅನ್ನೋದ ತಿಳಿದ್ದಂಗೆ ಆಗೈತಿ. ಹಂಗಾಗಿ ಇಲ್ಲಿಗೆ ಸತ್ರ ಇಲ್ಲೇ ಸಾಯಲ್ರಕ್ಕ ನಾವು ಅಂತ ತೀರ್ಮಾನ ಮಾಡ್ಕೊಂಡು ಇಲ್ಲಿ ಬಂದವು ನೋಡ್ರಿ. ನಾವು ನನಗೆ ಬಹಳ ಚಿತ್ರಹಿಂಸೆ ಆಗಿದ್ದ. ಕೊಳ್ಳಲ್ಲಿ ಮಾಂಗಲ್ಯವನ್ನೇ ಮಾರಿ ಸಾಲ ಕಟ್ಟಿದೆ, ಆ ಮಾಂಗಲ್ಯ ಉಳಿಸ್ಕೊಡ್ರಿ ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನೇ ಪೋಸ್ಟ್ ಮಾಡಿದ್ದು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಮಟ್ಟ ಮನೆಯಲ್ಲಿ ಕುದುರ್ತಾರೆ. ನಾವು ಊರು ಬಿಟ್ಟು ಸಾಲ ಮಾಡ್ಕೊಂಡಿವಿ ಅಂತ ಬಿಟ್ಟು ಬಂದಿದ್ದೀವಿ. ಸಣ್ಣ ಮಕ್ಕಳು ಬಂದಿದ್ದೀವಿ. ನಮ್ಮದು ಸಾಲ ಕಟ್ಟಕ್ಕೆ ನಮ್ಮ ಕೈಯಿಂದ ಆಗೋದಿಲ್ಲ. ಹಾಗಾಗಿ ನಮಗೆ ನ್ಯಾಯ ಸಿಗಬೇಕು. ಇವತ್ತು ಆರ್ಥಿಕವಾಗಿ ಮಹಿಳೆಯರು ಕುಗ್ಗಿವಾಗಿದ್ದಾರೆ. ಅವರನ್ನು ಬಲಪಡಿಸಬೇಕಪ್ಪ ಅಂದರೆ ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಿದರೆ ಮಾತ್ರ ಇದು ಸಾಧ್ಯ ಐತೆ ಅಂತ. ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾಭಾರತಿ ಡಿಜಿಟಲ್. ಏನು ಇವತ್ತು ರಾಜ್ಯ ರೈತ ಸಂಘದ ರಾಣೆಬೆನ್ನೂರು ಘಟಕದ ಮಹಿಳೆಯರು ಒಂದಷ್ಟು ಜನ ಬಂದು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಏನು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ, ಹಾಗೆಯೇ ಧರ್ಮಸ್ಥಳ ಸಂಘಗಳ ಕಿರುಕುಳ ಅಂತೇಳಿ ಆರೋಪಿಸಿ ಒಂದಷ್ಟು ಮಹಿಳೆಯರು ಬಂದು ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಯಾವ ರೀತಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿರ್ಬೋದು ಅಥವಾ ಧರ್ಮಸ್ಥಳ ಸಂಘಗಳಿರ್ಬೋದು ಇವರಿಗೆ ಕಿರುಕುಳವನ್ನು ಕೊಡ್ತಾ ಇದ್ದಾವೆ, ಖುದ್ದು ಅವರನ್ನು ಕೇಳ್ತಾ ಹೋಗೋಣ ಏನು ಹೇಳ್ತಾರೆ ಅವರು ಅಂತೇಳಿ. ಅಮ್ಮ, ಎಲ್ಲಿಂದ ಬಂದಿರೋವಂಥದ್ದು? ನಾವು ರಾಣೆಬೆನ್ನೂರಿಂದ ಬಂದವ್ರಿ ಸರ. ಏನು ಕಿರುಕುಳ ಆಗ್ತಾ ಇದೆ? ಸಂಘದ್ದು ಐತ್ರಿ ಸರ. ಯಾವ ಸಂಘ? ಮೈಕ್ರೋ ಫೈನಾನ್ಸ್ ರೀ. ಎಷ್ಟು ತಗೊಂಡಿದ್ರಿ ಸಾಲ? ಏನು? 8 ಸಂಘದವ್ರಿ ಸರ. ಒಂದು 50 ಕೊಟ್ಟಾರ, ಒಂದು 40 ಕೊಟ್ಟಾರ ಸರ. ಅರ್ಧ ಕಟ್ಟ್ಯಾವ್ರಿ. 20,000 ಕೊಡೋದು 30,000 ಮುರ್ಕೊಂಡದ್ರಿ ಸರ. ಮುರ್ಕೊಂಡ ಕೊಡ್ತಾರೆ ಸರ್. ಬಡ್ಡಿ ದುಡ್ಡು ಎಲ್ಲ ಮುರ್ಕೊಂಡ ಕೊಡ್ತಾರೆ ಸರ್. ನಮಗೆ ಬರೋದು 28,000 ಕೈ ಸಿಗ್ತೈತ್ರಿ ಸರ್. ಬರೀ ಮೈಕ್ರೋ ಫೈನಾನ್ಸ್ ಮಾತ್ರನಾ? ಧರ್ಮಸ್ಥಳ ಸಂಘ? ಧರ್ಮಸ್ಥಳ ಸಂಘ ಎಲ್ಲ ಅದಾವ್ರಿ ಸರ್. ನಮ್ಮ ಮೈಕ್ರೋ ಫೈನಾನ್ಸ್ ಅದಾವ, ಧರ್ಮಸ್ಥಳ ಸಂಘನೂ ಅದಾವ್ರಿ ಸರ್. ನೀವೆಷ್ಟು ತೊಗೊಂಡಿದ್ರಿ ಅಮ್ಮ? ನಾವು ಒಂದು 20,000 ರೀ, ಒಂದು 30,000 ರೀ. ಅದು ಮುರಿದು ಕೊಟ್ಟಾರ್ರಿ ನಮ್ಗೆ. 50,000 ಕೊಟ್ಟಿದ್ರೆ 30,000 ಮುರ್ಕೊಂಡಾರ್ರಿ, 20,000 ಕೈಗೆ ಹತ್ತಿದ್ರಿ. ಕೈಗೆ ಇದ್ರಾಗ ಧರ್ಮಸ್ಥಳ ಸಂಘದಾಗ ಪೂರ್ತಿ ಮುಟ್ಟಿದ್ರಿ, 10,000 ಉಳಿದೈತ್ರಿ. ಅದನ್ನು ಭಾಳ ಟೆನ್ಷನ್ ಕೊಡ್ತಾರೆ ರೀ. ಪೇಪರ್ ತರ್ರಿ, ಸಹಿ ಮಾಡ್ಕೊಡ್ತೀವಿ, ಉರುರು ಹಾಕ್ರಿ, ನೀವು ಸಾಯಿರಿ, ನಮ್ಮ ರೊಕ್ಕ ಕಟ್ರಿ ಅಂತ ಹಿಂಗೆ ಅಂತಾರೆ ರೀ. ರಾತ್ರಿ 10 ಗಂಟೆ ಮಟ್ಟ ಆದ್ರೆ ಎದ್ದು ಹೋಗಂಗಿಲ್ಲ ರೀ. ಹಂಗೆ ಕುಂದಿರ್ತಾರೆ ರೀ. ಪೊಲೀಸರಿಗೆ ಏನು ಕಂಪ್ಲೇಂಟ್ ಕೊಡಲಿಲ್ಲ? ಕೊಟ್ಟಿದ್ರೆ ಯಾಕೆ ಪೊಲೀಸರು ಬರ್ತಾರ, ಯಾರು ಅದಾರ ಇಲ್ಲಿ ಸ್ಟೇಷನ್ ಬರ್ರಿ, ಅಲ್ಲಿಗೆ ಬರ್ರಿ ಅಂತ ಮೊಬೈಲ್ನಾಗೆ ಬೈತಾರೆ. ಹೆಂಗೆ ಮೇಲೆ ಹಂಗೆ ಮೆಸೇಜ್ ಕಳ್ಸದ್ರಿ, ನೋಟಿಸ್ ಕಳ್ಸದ್ರಿ, ಹಿಂಗೆ ಮಾಡಾಕತ್ತಾರ ರೀ. ಅಮ್ಮ, ನೀವೆಷ್ಟು ತೊಗೊಂಡಿದ್ರಿ? ನಾವು ತಗೊಂಡಿದ್ದೀವಿ ರೀ ಸರ. ಒಂದು 5-6 ಸಂಘದಾಗ ಅದಾವ ರೀ. 30,000 ಕೊಟ್ಟು 50,000 ಕೊಡ್ತಾವೆ ಬರ್ರಿ, ಮತ್ತು ಕರ್ಕೊಂಡು ಹೋಗೋದು. 20,000 ಕೊಡೋದು, 30,000 ಮುರ್ಕೊಳೋದು. 2.5 ವರ್ಷ ಕಟ್ಸ್ಕೊಂಡಾರಿ. 2.5 ವರ್ಷ ಕಟ್ಟಿಸ್ಕೊಂಡ್ರೆ ನಾವು ಅಸಲು ಕಟ್ಟಿಲ್ಲ, ನೀವು ಬಡ್ಡಿ ಕಟ್ಟಿರಿ ಅಂತ ಹೇಳಿ ಜಗಳ ಮಾಡ್ತಾರೆ ರೀ ಅವ್ರು. ಹಂಗೆ ಜಗಳ ಮಾಡ್ತಾರಂತ ಹೇಳಿ ಯಾಕೆ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ, ನೀವು ಯಾಕೆ ಸಂಘದ ತಕ್ಷಣಕ್ಕೆ ಹೋಗಿದ್ರಿ? ಪೊಲೀಸ್ ಸ್ಟೇಷನ್ನಾಗ ನೀವು ಹೆದರಿಕೆ ಹಾಕಿದ್ರಿ ನಮಗೆ ಅವ್ರು. ನಾವು ಏನು ಹೆದರ್ಲಿಲ್ಲ ರೀ. ಇಲ್ಲಿ ಹನುಮಂತಣ್ಣ ಕಬ್ಬಾರ್ ಅವ್ರಿಗೆ ಹೇಳಿದ್ದೀವಿ ನಾವು. ಹೇಳತ್ಗೆ ಅಣ್ಣಾರು ನೀವು ನೊಂದು ಮಹಿಳೆಯರಿಗೆ ರಕ್ಷಣೆ ಕೊಡೋಕದವ ನಾವು, ಅದೇನು ಅನ್ನೋದು ಬಗೆಹರ್ಸೋಣ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿತ್ತು ರೀ. ಕರ್ಕೊಂಡು ಹೋಗಿ ಮತ್ತೆ ಅಲ್ಲಿಂದ ಇಲ್ಲಿಗೆ ಅಂದ್ರೆ 2 ವರ್ಷ ಆತ್ರಿ ಹಿಂಗೆ ಇದನ್ನ ಮಾಡ್ತಾವ್ರಿ. ನಾವು ಹೋರಾಟ ಮಾಡಿದ್ರು ನಮಗೆ ನ್ಯಾಯನೇ ಸಿಗಾಕ್ವಲ್ದದ. ನ್ಯಾಯ ಯಾವಾಗ ಸಿಗ್ತತಿ ಅನ್ನೋದ ತಿಳಿದ್ದಂಗೆ ಆಗೈತಿ. ಹಂಗಾಗಿ ಇಲ್ಲಿಗೆ ಸತ್ರ ಇಲ್ಲೇ ಸಾಯಲ್ರಕ್ಕ ನಾವು ಅಂತ ತೀರ್ಮಾನ ಮಾಡ್ಕೊಂಡು ಇಲ್ಲಿ ಬಂದವು ನೋಡ್ರಿ. ನಾವು 50,000 ಸರ. 25 ಹಿಂಗೆ ಕೊಟ್ರಿ. ಫಸ್ಟ್ 25,000 ಕೊಟ್ಟ ಮೇಲೆ ಅದು ಮುಟ್ಟಿದ ಮೇಲೆ ಮತ್ತೆ 50 ಕೊಡ್ತಾರೆ ಸರ. 50 ಕೊಟ್ಟ ಮೇಲೆ ಅದು ಮುಟ್ಟಿದ್ರೆ 1 ಲಕ್ಷ ಗಂಟಲೆ ಕೊಡ್ತಾರೆ. ಅಷ್ಟರೊಳಗೆ ನಮಗೆ 1% ಅಂತ ಹೇಳಿ 32% ಬಡ್ಡಿ ಹಾಕ್ಯಾರ ಸರ್ ಅವರು. ಇಲ್ಲಿ 2 ವರ್ಷ ಸಾಲ ಇದ್ದರೆ 2 ವರ್ಷದ ಮಟ್ಟ ಕಟ್ಟಿದ ಮೇಲೆ ಇಲ್ಲಬ್ರೆ ಬಡ್ಡಿ ಕಟ್ಟಿರಿ, ಅಸಲು ಕಟ್ಟಿಲ್ಲ ಅಂತ ಜಗಳ ಮಾಡಿದರು. ನಾವು ಕೆಲ್ಸಕ್ಕೆ ಹೋದಲ್ಲಿ ತೊಂದರೆ ಕೊಟ್ಟರು. ಮತ್ತು ರಾತ್ರಿ 10 ಗಂಟೆವರೆಗಾದರೂ ಮನೆ ಹತ್ರ ಬರೋಕ್ಕೆ ಕೊಡಲಿಲ್ಲ. ಮತ್ತು ನಮಗೂ ಭಾಳ ಕಷ್ಟ ಅಂದರೆ ಸರ್, ನನಗೆ ಅಂಗವಿಕಲ ಮಗ ಇದ್ದಾನೆ, ಗಂಡ ದುಡಿಯೋಕತ್ತಿಲ್ಲ, ಯಾರು ಇಲ್ಲ ಸರ್. ನಮ್ಮ ಮನೆಯವರು ಬೇರೆ ಮದುವೆಯಾಗಿ ಬೇರೆದ್ರ ಹತ್ರ ಅದಾರ. ನನ್ನ ಮಗ ಅಂಗವಿಕಲ ಅದಾನ. ನಾನು ಬಿಸಿ ಊಟದಲ್ಲಿ ಕೆಲಸ ಮಾಡಿ ನಾನು ಸಾಲ ತೀರಿಸ್ಕೊತಾ ಇದ್ದೆ. ನನಗೆ ಬಹಳ ಚಿತ್ರಹಿಂಸೆ ಆಗಿದ್ದ. ಕೊಳ್ಳಲ್ಲಿ ಮಾಂಗಲ್ಯವನ್ನೇ ಮಾರಿ ಸಾಲ ಕಟ್ಟಿದೆ, ಆ ಮಾಂಗಲ್ಯ ಉಳಿಸ್ಕೊಡ್ರಿ ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನೇ ಪೋಸ್ಟ್ ಮಾಡಿದ್ದು. ಆವಾಗ ಸುಗ್ರೀವಾಗಕ್ಕಿಂತ ಮೊದಲು ಅದನ್ನು ನೋಡಿ ಸುಗ್ರೀವಾಜ್ಞೆ ಮಾಡಿದ್ರು ಕೂಡ ಮತ್ತೆ 6 ತಿಂಗಳು ಸುಮ್ಮನೆ ಇದ್ದರು. ಮತ್ತು ಅದೇ ರೀತಿ ಮಾಡ್ತಾ ಇದ್ದಾರೆ. ಅದನ್ನು ಮಾಡೋಕ್ಕೋಗಿ ಎಲ್ಲೋ ವಾರ ಬಡ್ಡಿ, ತಿಂಗಳ ಬಡ್ಡಿ, ಮೀಟ್ರ್ ಬಡ್ಡಿ ತಂದು ಸಂಘಗಳಿಗೆ ಕಟ್ಟಿದ್ವಿ. ಈ ಕಡೆ ವಾರ ಬಡ್ಡಿ, ತಿಂಗಳ ಬಡ್ಡಿ ಅವ್ರದ್ದು ಟಾರ್ಚರು, ಈ ಕಡೆ ಸಂಘದವ್ರದ್ದು ಟಾರ್ಚರು. ಹಂಗೆ ಜೀವನ ಮಾಡೋದು ಭಾಳ ಕಷ್ಟ ಆಗಿ ಈ ಮೂಲಕ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಹಾವೇರಿಗೆ ಬಂದಾಗ ಅಲ್ಲಿ ಮನವಿ ಕೊಟ್ವಿ, DC ಅವ್ರಿಗೆ ಮನವಿ ಕೊಟ್ವಿ, ತಹಸೀಲ್ದಾರಿಗೆ ಮನವಿ ಕೊಟ್ವಿ. ಯಾರಿಗೆ ಮನವಿ ಕೊಟ್ಟರು ಅವ್ರದ್ದು ಯಾವುದೂ ಸ್ಪಂದನೆ ಮಾಡ್ತಾ ಇಲ್ಲ. ಅದಕ್ಕೆ ಆಯ್ತು ಮೇಡಮ್ ಪಾರ್ಕಿಗೆ ಅದಕ್ಕೆ ಬಂದಿದ್ದೀವಿ. ಅಂದರೆ ಇದ್ದರೆ ಇರೋಣ, ಸತ್ರ ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ. ನಾವು 50,000 ತಗೊಂಡಿವಿ ಧರ್ಮಸ್ಥಳ ಸಂಘದಾಗ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಮಟ್ಟ ಮನೆಯಲ್ಲಿ ಕುದುರ್ತಾರೆ. ನಾವು ಊರು ಬಿಟ್ಟು ಸಾಲ ಮಾಡ್ಕೊಂಡಿವಿ ಅಂತ ಬಿಟ್ಟು ಬಂದಿದ್ದೀವಿ. ಸಣ್ಣ ಮಕ್ಕಳು ಬಂದಿದ್ದೀವಿ. ನಮ್ಮದು ಸಾಲ ಕಟ್ಟಕ್ಕೆ ನಮ್ಮ ಕೈಯಿಂದ ಆಗೋದಿಲ್ಲ. ಹಾಗಾಗಿ ನಮಗೆ ನ್ಯಾಯ ಸಿಗಬೇಕು ಸರ. ಇವತ್ತು ಕರ್ನಾಟಕದಾದ್ಯಂತ
ಖಾಸಗಿ ಮೈಕ್ರೋ ಫೈನಾನ್ಸ್ಗಳು ಕಿರುಕುಳದಿಂದ ಇವತ್ತು ಸಾಕಷ್ಟು ಕುಟುಂಬಗಳು ಬೀದಿ ಬಂದದವು. ನಂತರ ಸಾಕಷ್ಟು ಆತ್ಮಹತ್ಯೆಗಳೂ ಕೂಡ ಆಗಿದವು. ನಾವು ಈಗಾಗಲೇ 1 ವರ್ಷದ ಹಿಂದೆ ಮಾಂಗಲ್ಯ ಉಳಿಸಿ ನೊಂದ ಮಹಿಳೆಯರನ್ನು ರಕ್ಷಿಸಿ ಅಂತ ಹೇಳಿ ನಾವು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಯಲ್ಲಕ್ಕಿನಾಡು ಹಾವೇರಿ ಜಿಲ್ಲೆಯಿಂದ ನಾವು ಮಾಂಗಲ್ಯವನ್ನು ಪೋಸ್ಟ್ ಮಾಡಿದ್ವಿ ಸರ್ಕಾರಕ್ಕೆ. ಎಚ್ಚೆತ್ಕೊಂಡು ಸರ್ಕಾರ ಸುಗ್ರೀವಾಜ್ಞೆ ಜಾರಿ ತಂತು. ಸುಗ್ರೀವಾಜ್ಞೆ ಜಾರಿ ತಂದ ನಂತರ ಹೊಸ ದಿನ ಸುಮ್ಮನಾದ್ರು. ನಂತರ ಅದೇ ಚಾಳಿಯನ್ನು ಕಲ್ತಿದ್ರು. ಬೆಳಗ್ಗೆ 6 ಗಂಟೆಗೆ ಕದ ತರ್ತಾರೆ. ಇವತ್ತು ಹಳ್ಳಿಗಳಲ್ಲಿ ಮಾನ ಮರ್ಯಾದೆಯಿಂದ ಬದುಕ್ತಾ ಇದ್ದಾರೆ. ಅಂಥ ಒಂದು ಮಾನ ಮರ್ಯಾದೆಯನ್ನು ತೆಗಿತಕ್ಕಂಥ ಮೈಕ್ರೋ ಫೈನಾನ್ಸ್ಗಳನ್ನು ಹಾವಳಿಗಳನ್ನು ತಡೆಗಟ್ಟಲಿಕ್ಕೆ ಸಂಪೂರ್ಣ ಸಾಲ ಮನ್ನಾ ಮಾಡಿದರೆ ಮಾತ್ರ ಸಾಧ್ಯತೆ ಇದೆ. ಇವತ್ತು ಹಳ್ಳಿಗಳಲ್ಲಿ ಏನಪ್ಪ ಆರಾಮದಿಯಾ, ಟೀ ಕುಡ್ದಿಯಾ ಅಂತ ಕೇಳ್ತಿದ್ರು. ಈಗ ಹಂಗಾಗ್ತಾ ಇಲ್ಲ. ಏನಪ್ಪ ಸಾಲ ಯಾವ್ದು ಕಟ್ಟಿದೆ? ಧರ್ಮಸ್ಥಳ ಸಂಘ ಕಟ್ಟಿದೆ, ಗ್ರಾಮೀಣ ಕೂಟ ಕಟ್ಟಿದೆ, ಯಾವುದು ಬಂಧನ ಬ್ಯಾಂಕಿಂದ ಕಟ್ಟಿದೇನಪ್ಪ ಅಂತ ಕೇಳೋಂಥ ಪರಿಸ್ಥಿತಿ ಐತಿ. ಹೀಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಆರ್ಥಿಕವಾಗಿ ಮಹಿಳೆಯರು ಕುಗ್ಗಿವಾಗಿದ್ದಾರೆ. ಅವರನ್ನು ಬಲಪಡಿಸ್ಬೇಕಪ್ಪ ಅಂದರೆ ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಿದರೆ ಮಾತ್ರ ಇದು ಸಾಧ್ಯ ಐತಿ ಅಂತ ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತದವ್ರಿ. ಸರ್, ಸುಗ್ರೀವಾಜ್ಞೆ ಆಗಿದೆ, ಸರ್ಕಾರ ಒಂದಷ್ಟು ರೂಲ್ಸ್ಗಳನ್ನು ಮಾಡಿದೆ. ಪೊಲೀಸರು ಏನು ಕ್ರಮ ತಗೊಳ್ತಾ ಇಲ್ಲ, ಇದ್ರ ಬಗ್ಗೆ ದೂರು ಕೊಟ್ಟರೆ? ಸರ, ಈಗ ಪೊಲೀಸ್ ಇಲಾಖೆಯವರು ಏನು ಮಾಡ್ತಾರೆ, ನಾವು ಮಹಿಳೆಯರು ಮಾನ ಮರ್ಯಾದೆಗೆ ಅನಿಸ್ತಾ ಇದಾರೆ. ಆದರೂ ಕೂಡ ಮಹಿಳೆಯರು ದಿಟ್ಟ ನಿರ್ಧಾರ ಹಿಂಸೆಯನ್ನು ತಾಳಲಾರ್ದ ಪೊಲಿಟಿಷನ್ಗೆ ಹೋದ್ರೆ ಅವ್ರನ್ನ ಕರೆದು ಕಟ್ಬೇಕು ಹೋಗಮ್ಮ ಅಂತಂದು ಹೇಳಿ ಕಳಿಸ್ತಾರೆ. ಹೀಗಾಗಿ ಸುಗ್ರೀವಾಜ್ಞೆ ಒಂದು ಸ್ವಲ್ಪನೂ ಇಂಪ್ಲಿಮೆಂಟ್ ಆಗಿಲ್ಲ. ಹೀಗಾಗಿ ಪೊಲೀಸ್ ಇಲಾಖೆಗೆ ನೇರವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಸರ್ಕಾರ ಕೂಡಲೇ ಯಾವುದೇ ಮಹಿಳೆ ಠಾಣೆಗೆ ಬಂದರೆ ಅವರ ದೂರನ್ನು ಸ್ವೀಕರಿಸ್ಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತದವ್ರು. ಮುಂದೆ ಹೋರಾಟದ ರೂಪರೇಷೆ ಯಾವ ರೀತಿ? ಇದು ಪ್ರಾರಂಭ. ಮುಂದಿನ ದಿನಗಳಲ್ಲಿ ಅಂದರೆ ವಿಭಿನ್ನ ರೀತಿಯ ಹೋರಾಟಗಳನ್ನು ನಾವು ನೊಂದ ಮಹಿಳೆಯರ ಪರವಾಗಿ ಹೋರಾಟಗಳನ್ನು ಹಮ್ಮಿಕೋಬೇಕಾಗ್ತದಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತದೆ. ಕೇಳಿದ್ರಲ್ಲ, ಇದು ಇಲ್ಲಿಯ ರೈತ ಸಂಘಟನಾ ಮುಖಂಡರು ಮತ್ತು ಇಲ್ಲಿಗೆ ಬಂದಿರತಕ್ಕಂಥ ನೊಂದ ಮಹಿಳೆಯರ ಮಾತು. ಏನು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತು ಧರ್ಮಸ್ಥಳ ಸಂಘಗಳಿದ್ದಾವೆ, ಇವು ಸಾಕಷ್ಟು ಕಿರುಕುಳವನ್ನು ಕೊಡ್ತಾ ಇದ್ದಾವೆ. ಈಗಾಗಲೇ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುವ ಮುಖಾಂತರ ಒಂದಷ್ಟು ಕಾನೂನುಗಳನ್ನು ತಂದಿದ್ರು. ಪೊಲೀಸರು ಕೂಡ ಇವುಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಹೀಗಾಗಿ ನಮ್ಮ ತಾಳಿಯನ್ನು ಉಳಿಸಬೇಕಾದಂಥ ಅನಿವಾರ್ಯತೆ ಇದೆ. ಹೀಗಾಗಿ ನಾವು ಅಲ್ಲಿಂದ ಇಲ್ಲಿ ಫ್ರೀಡಮ್ ಪಾರ್ಕ್ಗೆ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಬಗ್ಗೆ ಸರ್ಕಾರ ಕೂಡಲೇ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಮತ್ತು ಇಲ್ಲೇ ಫ್ರೀಡಮ್ ಪಾರ್ಕ್ನಲ್ಲೇ ಕೂರ್ತೀವಿ ಅನ್ನೋ ಮಾತನ್ನು ಮಹಿಳೆಯರು ಹಾಗೂ ರೈತ ಮುಖಂಡರುಗಳು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾ ಭಾರತಿ, ಬೆಂಗಳೂರು.